ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಕೋಟೆಯಲ್ಲಿರುವ ಶ್ರೀ ಕೋಟೆ ಮಾರಮ್ಮ ದೇವಾಲಯದ ಮುಂಬದಿಯ ಶ್ರೀರಾಮ ಮಂದಿರದಲ್ಲಿ ಶ್ರೀ ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಭಾರತ ವಿಕಾಸ್ ಪರಿಷತ್ ಕಣ್ವ ಶಾಖೆಯು ಮಾಧ್ಯಮಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಎವಿ ಟೂರಿಸಂನ ಡೈಮಂಡ್ ಎಕ್ಸಿಕ್ಯೂಟಿವ್ ವಸಂತ್ ಕುಮಾರ್, ಭಾರತ ಭೂಪಟದಲ್ಲಿ ಬೊಂಬೆ ನಗರಿ ಚನ್ನಪಟ್ಟಣ ಗುರುತಿಸಿಕೊಂಡಿರುವಂತೆ ಚನ್ನಪಟ್ಟಣದ ವನಿತೆಯರು ರಂಗಭೂಮಿಯಲ್ಲಿ ಪುರುಷರ ಸರಿಸಮಾನರಾಗಿ ನಾಟಕ ಪ್ರದರ್ಶನ ನೀಡುತ್ತಿರುವುದು ಬೊಂಬೆ ನಗರಿಗೆ ಹೆಮ್ಮೆಯ ವಿಚಾರ ಎಂದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಜಯಲಕ್ಷ್ಮಿ ನಂಜಪ್ಪ ಮಾತನಾಡಿ, ಕಲೆಗಳ ಕಣಜ ಚನ್ನಪಟ್ಟಣ ಹೆಣ್ಣು ಮಕ್ಕಳೇ ರಂಗಭೂಮಿಯಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುತ್ತಿದ್ದಾರೆ, ಇವರಿಗೆ ಪ್ರತಿಯೊಬ್ಬರೂ ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಕಲಾವಿದರಾದ ಅಪ್ಕೆರೆ ಪದ್ಮಾವತಿ ವೆಂಕಟಾಚಲ ಮಾತನಾಡಿ, ಬೊಂಬೆ ನಗರಿಯ ಹೆಂಗಳೆಯರು ಪೌರಾಣಿಕ ನಾಟಕಕ್ಕೆ ಪ್ರತಿಯೊಬ್ಬರೂ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು. ಗೋಷ್ಠಿಯ ಕೇಂದ್ರ ಬಿಂದು ಶಿಕ್ಷಕರು ಹಾಗೂ ಕಲಾವಿದರಾದ ಕೃಷ್ಣಮ್ಮ ಸೋಮರಾಜು ಮಾತನಾಡಿ, ಯಾವುದೇ ಕಲೆಗಳಿಗೆ ಸಾರ್ವಜನಿಕರ ಸಹಭಾಗಿತ್ವ ಹೆಚ್ಚು ಸಹಕಾರಿಯಾಗಬೇಕಾಗಿದ್ದು, ಈ ನಿಟ್ಟಿನಲ್ಲಿ ಇದೇ ತಿಂಗಳು 8ರ ಭಾನುವಾರ ಸಮಯ 2 ಗಂಟೆಗೆ ನಗರದ ಶ್ರೀ ಕೊಲ್ಲಾಪುರದಮ್ಮ ದೇವಾಲಯದ ಆವರಣದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ತಾಲೂಕಿನ ಮಹಿಳೆಯರೇ ನಾಟಕ ಪ್ರದರ್ಶನ ನೀಡುತ್ತಿರುವುದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೆಮ್ಮೆ ವಿಚಾರ ಎಂದರು. ಮಾಧ್ಯಮಗೋಷ್ಠಿಯಲ್ಲಿ ಬಾವಿಪ ಖಜಾಂಚಿ ವಿಟಿ ರಮೇಶ್, ಬಾವಿಪ ಉಪಾಧ್ಯಕ್ಷ ಕರಿಯಪ್ಪ, ನಿವೃತ್ತ ನೌಕರ ಸಂಘದ ಕಾರ್ಯದರ್ಶಿ ಬಿಎನ್ ಕಾಡಯ್ಯ, ಕಲಾವಿದರಾದ ವೆಂಕಟಾಚಲ ಹಾಗೂ ನಾಟಕದಲ್ಲಿ ವಿಶೇಷ ಅಭಿನಯ ಮಾಡುತ್ತಿರುವ ರಂಗಭೂಮಿ ಕಲಾವಿದರುಗಳಾದ ಎನ್ ಮಹೇಂದ್ರ ಕುಮಾರ್, ನಾಗಮ್ಮ ಎನ್ ಮಹೇಂದ್ರ ಕುಮಾರ್, ಎವಿ ಚಂದ್ರಿಕಾ ಗಿರೀಶ್, ರಕ್ಷಾ ರಾಜೇಶ್ ಸಿಂಗ್, ಮಂಜುಳಾ ತ್ಯಾಗರಾಜ್, ಲಕ್ಷ್ಮೀ ಗುರುಪ್ರಸಾದ್, ಎನ್ ಸುಜಾತಾ ಮಂಜು, ವಸಂತ ವೆಂಕಟೇಗೌಡ, ಮನುಜಾ ನಾಗೇಶ್, ಲಕ್ಷ್ಮೀ ನಾಯ್ಡು, ಭಾರತಿ ಮಹೇಶ್, ಉಮಾ ಜಯದೇವ್, ಸುನೀತಾ ಸುರೇಶ್, ಪದ್ಮಾವತಿ ವೆಂಕಟಚಲ, ಕುಮಾರಿ ಕನ್ನಿಕಾ, ಜಯಮ್ಮ ಜಯಣ್ಣ, ಪ್ರಭಾ ನಾಗರಾಜು, ಸುಕನ್ಯಾಬಾಯಿ ರಾಣೋಜರಾವ್, ಅನುಪಮ ವೈದ್ಯಗೌಡ, ಸುಶೀಲಾ ಅಪ್ಪಾಜಿ, ಮಂಜುಳಾ ಗಂಗರಾಜ್, ಅಲಮೇಲಮ್ಮ ಕಲ್ಯಾಣಕುಮಾರ್, ಪುಷ್ಪಲತಾ ಅಂಕೇಗೌಡ ಹಾಗೂ ಕೆಆರ್ ರಾಜಲಕ್ಷ್ಮಿ, ಕುಮಾರಿ ಎಂ ದೈತಶ್ರೀ, ಕುಮಾರಿ ಶ್ರೀದೇವಿ ಎಸ್, ಕುಮಾರಿ ಹರ್ಷಿತಾ, ಕುಮಾರಿ ಸುರಭಿ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ನಮ್ಮ ವಸಂತಣ್ಣನವರ ಒಂದು ಮಾರ್ಗದರ್ಶನದಂತೆ ಅಂದ್ರೆ ಹೆಣ್ಣು ಮಕ್ಕಳು ನೀವೇ ಒಂದು ಸ್ವಂತದಾಗಿ ಒಂದು ಸಂಘವನ್ನ ಹುಟ್ಟುಹಾಕಿ, ಯಾಕಂದ್ರೆ ಎಲ್ಲರೂ ಕೂಡ ಪ್ರತಿಭಾವಂತ ಕಲಾವಿದಿರಿ. ಎಲ್ಲಾ ಸಮಯದಲ್ಲೂ ಕೂಡ ನಾವು ನಿಮ್ಮ ಜೊತೆನಲ್ಲಿ ನಿಂತು ನಿಮ್ಮ ಮೀಟಿಂಗ್ಗಳಲ್ಲಾಗ್ಲಿ ಸಭೆ ಸಮಾರಂಭಗಳಲ್ಲಾಗ್ಲಿ ಆ ತಕ್ಷಣಕ್ಕೆ ನಾವು ಒಂದು ಆಗದೆ ಇರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಬರುತ್ತೆ. ಹಾಗೆ ಒಂದು ಸುಮಾರು ವರ್ಷಗಳಿಂದ 20 ವರ್ಷಗಳಿಂದ ತಾವೆಲ್ಲರೂ ಕೂಡ ಭಜನಾ ಮಂಡಳಿಗಳಲ್ಲಿ ತೊಡಗಿಸ್ಕೊಂಡು ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದ್ರಿ. ಹಾಗಾಗಿ ಮುಂದೆ ಏನಾದ್ರು ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆಯಿಂದ ಒಂದು ಗೌರವ ಧನವೂ ಕೂಡ ಸಿಗ್ಬಹುದು. ಯಾಕಂದ್ರೆ ಇದುವರೆಗೂ ಬಹಳಷ್ಟು ಉಚಿತವಾಗಿ ಮಾಡಿದ್ರಿ, ಎಲೆಮರೆಕಾಯಿ ಅಂತ ಹೋಗ್ತಾ ಇದ್ದೀರಿ. ಮುಂದೆ ಕೂಡ ಸರ್ಕಾರದ ಒಂದು ಅನುದಾನವನ್ನು ಕೂಡ ನೀವು ಪಡ್ಕೊಂಡು ಈ ಒಂದು ಸಂಸ್ಥೆಯನ್ನ ಮುಂದುವರಿಸಿ ಅಂತ ಹೇಳಿದ್ರು. ಹಾಗಾಗಿ ಅವರ ಒಂದು ಆದೇಶ ಅನ್ನೋದಕ್ಕಿಂತ ಅವರು ಕೊಟ್ಟಂತ ಒಂದು ಸಲಹೆ ಮತ್ತು ಸೂಚನೆಯ ಮೇರೆಗೆ ನಾವು ಶ್ರೀ ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಇರ್ತಕ್ಕಂಥ ಈ ಟ್ರಸ್ಟ್ ಅನ್ನೇ ನಾವು ಸ್ಥಾಪನೆ ಮಾಡ್ಕೊಂಡ್ವಿ 2025ರಲ್ಲಿ. ಅಂತೆ 2025ರಲ್ಲಿ ದಕ್ಷ ಯಜ್ಞ ಅನ್ನತಕ್ಕಂಥ ನಾಟಕವನ್ನು ಕೂಡ ನಾವು ಮಾಡಿದ್ವಿ. ಈಗ ಅದರಂತೆ ಮುಂದುವರಿದ ಭಾಗವಾಗಿ ನಾವು ಈಗ ಸಂಪೂರ್ಣ ರಾಮಾಯಣ ಅಂತಕ್ಕಂಥ ಈ ಒಂದು ನಾಟಕವನ್ನ ಭಾರತ ವಿಕಾಸ್ ಪರಿಷತ್ ಕಣ್ವ ಶಾಖೆಯ ಸಹಯೋಗ ಹಾಗೂ ನಮ್ಮ ಚನ್ನಪಟ್ಟಣದ ಎಲ್ಲ ಪ್ರಾಯೋಜಕರ ಸಹಕಾರದಿಂದ ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಕಲಾವಿದರು, ಕಲಾ ಪೋಷಕರು, ಕಲಾಭಿಮಾನಿಗಳ ಒಂದು ಪ್ರೋತ್ಸಾಹದಿಂದ ಈ ಸಂಪೂರ್ಣ ರಾಮಾಯಣ ನಾಟಕವನ್ನು ನಾವು ಕೈಗೆತ್ತಿಕೊಂಡು ಬಹಳ ಶ್ರದ್ಧೆ, ಭಕ್ತಿ ಹಾಗೆ ವಿನಯ ಒಂದು ವಿಶ್ವಾಸಗಳಿಂದ ಈ ನಾಟಕವನ್ನ ನಾವು ಮಾಡ್ತಾ ಇದೀವಿ. ಮತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಈ ದಿನ ಬಂದು ಸೇರಿದ್ದೀರಿ. ಈಗ ಈ ನಮ್ಮ ಸಂಪೂರ್ಣ ರಾಮಾಯಣ ನಾಟಕವು ಎಲ್ಲಾ ಕಡೆ, ರಾಜ್ಯದ ಎಲ್ಲಾ ಕಡೆಯೂ ಕೂಡ ಒಂದು ಪ್ರಚಾರವನ್ನ ಮಾಡಿ ಈ ನಮ್ಮ ನಾಟಕ ಯಶಸ್ವಿಯಾಗಿ ಆಗ್ಲಿ ಅಂತೇಳಿ ತಮ್ಮ ಸಹಕಾರವನ್ನ ಬಯಸ್ತಾ ನಾನು ಈ ಒಂದು 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.